ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆನ್ ದ ವೇ ಬಟ್ಟೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ಇಂಡೋರ್ ಪೂಲ್ ಏನಿದೆ ಇದಕ್ಕೆ ಬಂದಿದ್ದೀನಿ. ವಾಚ್ ಮೀ ಸ್ವಿಮ್ ನನಗೆ ಒಂದು ಗಿಫ್ಟ್ ಸಿಕ್ಕಿದೆ. ಸೊ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಲ್ಲ ಪೋಕೋದ್ ಏನಾಯ್ತು ಅಂತ ಹೇಳ್ಬಿಟ್ಟು. ಹತ್ತೆ ಸೊಸೆ ಏನ್ ಮಾಡ್ತಾ ಇದೀರಾ ಇಬ್ರು? ಚೆನ್ನಾಗಿಲ್ಲ, ಉಪ್ಪಾಗಿದೆ ಅಂದ್ಕೊಂಡು ಕುತ್ಕೊಂಡು ಹಸುವಾಗ ಅದ್ದೇ ಕುತ್ಕೊಂಡು ತಿಂದಾನೆ. ಗೈಸ್ ಇಲ್ಲಿ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀನಿ ಅಂಡ್ ಹಂಗೆ ಜಿಮ್ಗೆ ಹೋಗ್ಬೇಕು. ಜಿಮ್ ಕೂಡ ಐ ಹ್ಯಾವ್ ಬಿನ್ ವೆರಿ ಇನ್ಕನ್ಸಿಸ್ಟೆಂಟ್ ಬಿಕಾಸ್ ಆಫ್ ಅ ಲಾಟ್ ಆಫ್ ವರ್ಕ್. ಇಟ್ಸ್ ಲೈಕ್ ಲಿಟ್ರಲಿ ನನ್ನ ಶಾಪಲ್ಲಿ ಸಿಚುವೇಶನ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಐ ಆಮ್ ಆಲ್ವೇಸ್ ಹೈರಿಂಗ್ ಸಮ್ವನ್. ನೀವು ನೇಲ್ ಟೆಕ್ನಿಷಿಯನ್ ಆಗಿದ್ದು, ಇಫ್ ಯು ಆರ್ ಲೈಕ್ ವೆರಿ ಸ್ಕಿಲ್ಡ್ ಆ್ಯಂಡ್ ಇಫ್ ಯು ಆರ್ ವೆರಿ ಸಿನ್ಸಿಯರ್ ಫಾರ್ ಯೋರ್ ವರ್ಕ್, ನಾವು ಸ್ಟಾಫ್ನ ಹುಡುಕ್ತಾ ಇದ್ದೀವಿ. ಸೊ ಹಾಗಾಗಿ ಯು ಕ್ಯಾನ್ ಗೆಟ್ ಇನ್ ಟಚ್ ಆನ್ ಫೋಮೋ ನೀಲ್ಸ್ ಆ್ಯಂಡ್ ಲ್ಯಾಶಸ್. ಸೊ ನಂದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನನ್ನ ಬ್ಯಾಗ್ನ ಕೂಡ, ಈ ಬ್ಯಾಗಲ್ಲಿ ನನ್ನ ಜಿಮ್ ಬ್ಯಾಗ್ ಏನಿದೆ ಇದೇ ಬ್ಯಾಗಲ್ಲೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೊರಡಬೇಕು ಜಿಮ್ಗೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಗೆ. ಆ್ಯಂಡ್ ಇವತ್ತು ನಾಳೆ ಶಿವರಾತ್ರಿ ಇರೋದ್ರಿಂದ ಇವತ್ತು ಅಣ್ಣ ಅತ್ತಿನ ಬರ್ತಾ ಇದ್ದಾರೆ ಮನೆಗೆ. ಸೊ ಲೆಟ್ಸ್ ಗೋ ಟು ಪೂಲ್ ಗೈಸ್. ಸೊ ಗೈಸ್ ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಯಾವುದೋ ಜ್ಯೂಸ್ ಶಾಪ್ ಹತ್ರ ಬಂದಿದ್ದೀನಿ. ನಾವು ತಿನ್ನಕ್ಕೆ ಸಿಗುತ್ತೆ ಅಂದ್ಕೊಂಡೆ, ಬಟ್ ತಿನ್ನಕ್ಕೆ ಸಿಗಲಿಲ್ಲ. ಇವಾಗ ಜ್ಯೂಸ್ ಕುಡ್ಕೊಂಡು ಹೋಗ್ಬೇಕು. ನಾನು ನೋಡಿ ಗ್ಲಾಸಸ್ ಹಾಕೊಂಡು ಹಿಂಗೆ ಕಾಣಿಸ್ತಾ ಇದ್ದೀನಿ. ಎಷ್ಟು ಬಿಸಿಲು ಗೈಸ್ ಇವಾಗ ಬೆಂಗಳೂರಲ್ಲಿ. ಆನ್ ದ ವೇ ಬಟ್ಟೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇದು ನಾನು ಪೂಲ್ಗೆ ಅಂತ ಹೇಳ್ಬಿಟ್ಟು ಹಾಕಿರೋ ಬಟ್ಟೆ. ಆ್ಯಂಡ್ ಇವಾಗ ಇದು ನಾನು ಟ್ರೈ ಮಾಡ್ತಿರೋ ಬಟ್ಟೆ, ಕ್ಯಾಶುವಲ್ ಬಟ್ಟೆ ಟ್ರೈ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ನೀವು ಫೈನಲಿ ನೋಡ್ತಾ ಇರ್ಬೋದು, ಈ ಮೇಲ್ಗಡೆ ಟ್ಯಾಂಕ್ ಟಾಪ್ ಥರ ಇದಲ್ಲ, ಸೊ ಅದು ಮತ್ತು ಕೆಳಗಡೆ ಪ್ಯಾಂಟ್ ಇದಲ್ಲ. ಪ್ಯಾಂಟ್ ನನಗೆ ಈ ಥರ ಬೂಟ್ ಕಟ್ ಪ್ಯಾಂಟ್ಸ್ ಏನು ಬರುತ್ತೆ ಈ ಥರ ಇಷ್ಟ ಆಗುತ್ತೆ. ಜಿಮ್ಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದಂಥದ್ದು ಇದು. ಸೊ ಎಸ್ ಸೈಜಲ್ಲಿ, ಎಸ್ ಕೂಡ ಲೂಸ್ ಅನ್ನೋ, ಸೊ ಎಕ್ಸಸ್ ಟ್ರೈ ಮಾಡಿದೆ. ಬಟ್ ದೆನ್ ಐ ಫೆಲ್ಟ್ ಎಸ್ ಇಸ್ ನೈಸ್. ನಿಮಗೇನು ಅನ್ಸುತ್ತೆ? ಐ ಫೆಲ್ಟ್ ಇಸ್ ಅ ಪರ್ಫೆಕ್ಟ್ ಫಿಟ್ ಆ್ಯಂಡ್ ಐ ಬಾಟ್ ಇಟ್. ಇವಾಗ ಇಂಡೋರ್ ಪೂಲ್ ಏನಿದೆ ಇದಕ್ಕೆ ಬಂದಿದ್ದೀನಿ. ಬಿಕಾಸ್ ನಾನು ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ ನಂದು ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ. ಹಾಗಾಗಿ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ಈಗ ಕ್ಯಾಪು ಮತ್ತು ಗ್ಲಾಸಸ್ ಎಲ್ಲ ಹಾಕ್ಕೊಂಡು ನೀರಿಗೆ ಇಳಿಬೇಕು ನಾನು. ಸೊ ಲೆಟ್ಸ್ ಗೋ ಆ್ಯಂಡ್ ಸ್ವಿಮ್ ಟುಡೇ ಗೈಸ್. ಸೊ ಗೈಸ್ ನನ್ನ ಕ್ಯಾಪ್ ಏನಿತ್ತು ಹಾಕೊಳ್ಳೋಕೆ ಹೋದೆ, ಕಿತ್ತೋಯ್ತು ನೋಡಿ. ಇಲ್ಲಿ ತುಂಬ ದಿನ ಆಗಿದ್ದಲ್ಲ ಯೂಸ್ ಮಾಡಿ, ಹಂಗಾಗಿ ಆಯಿತು ಅನಿಸುತ್ತೆ. ಇಲ್ಲಿ ಇವ್ರ ಹತ್ರ ಇಸ್ಕೊಂಡು ಹಾಕೊಂಡಿದ್ದೀನಿ. ಆ್ಯಂಡ್ ಗ್ಲಾಸಸ್ ನಂದೇನೆ, ಇದು ಪವರ್ ಗ್ಲಾಸಸ್. ಸೊ ನನಗೆ ಪವರ್ ಇಲ್ಲ ಅಂದರೆ ಎಲ್ಲಿ ಕಾಣಿಸುತ್ತೆ, ನೀರೊಳಗಡೆ ಏನೂ ಕಾಣಿಸಲ್ಲ. ಸೊ ಇವಾಗ ಲೆಟ್ಸ್ ಜಂಪ್ ಇನ್ ಟು ದ ಪೂಲ್ ಗೈಸ್. ನನಗೆ ಖುಷಿ ಆಗ್ತಿದೆ ಬಿಕಾಸ್ ಸನ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಂಡೋರ್ ಪೂಲ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಅ ಗುಡ್ ಐಡಿಯಾ ಟು ಕಮ್ ಇನ್ ಟು ಇಂಡೋರ್ ಪೂಲ್ಸ್. ಆ್ಯಂಡ್ ಇದು ಫುಲ್ ಟೈಟ್ ಅನಿಸ್ಬಿಡುತ್ತೆ ಗೈಸ್. ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲೆಲ್ಲ ಇದು ಕ್ಯಾಬ್ದು ಅಷ್ಟು ತಲೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ದೊಡ್ಡದಾಗಿದೆ, ನನ್ನ ಕ್ಯಾಪ್ಗಿಂತ ದೊಡ್ಡದಾಗಿದೆ. ಚೆನ್ನಾಗಿದೆ ಇದು ಆ್ಯಕ್ಚುಲಿ ಕ್ಯಾಪ್. ಇಲ್ಲಿ ಇಸ್ಕೊಂಡಿದ್ದು 50 ರೂಪಾಯಿ ರೆಂಟ್ ಇದ್ರದ್ದು. ಪರ್ ಅವರ್ ಒಬ್ರಿಗೆ 150 ರೂಪೀಸ್ ಅಷ್ಟೇ ಅಂತ. ಇಷ್ಟು ಕಮ್ಮಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಫೇಸ್ ಫೈನಲಿ ನೀವು ನನ್ನ ನೋಡ್ಬೋದು. ನನ್ನ ಫೇಸ್ ನಾನು ಲಿಟ್ರಲಿ ಇದ್ರೊಳಗೆ ತುರುಕ್ದಂಗೆ ಆಗ್ಬಿಟ್ಟಿದೆ. ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ನಂದು ಮಾರ್ಕ್ ಹೋಗ್ತಾನೆ ಇಲ್ಲ ಗೈಸ್, ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸಿದ್ರು. ಇದು ಏನು ಮಾಡೋದು ಗೊತ್ತಿಲ್ಲ. ಸೊ ಗೈಸ್ ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಏನಂತಂದರೆ ಒಳಗಡೆ ನೀರು ಎಷ್ಟು ತಣ್ಣಗಿದೆ ಗೊತ್ತಾ. ಒಂಚೂರು ಹಿಂಗೆ ನಿಂತ್ಕೊಂಡ್ರೆ ಸಖತ್ ಚಳಿ ಆಗ್ತಿದೆ. ಹಾಗಾಗಿ ಇವಾಗ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಸೊ ವಾಚ್ ಮೀ ಸ್ವಿಮ್. It was a good session. ಸಾಕಾಗೋಯ್ತು ಗೈಸ್. ರೆಗ್ಯುಲರ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡೋಬೇಕು. ಹಿಂಗೆ ತುಂಬ ಟೈಮ್ ಆದಮೇಲೆ ಬಂದರೆ ಎಲ್ಲ ಅರ್ಧ ಮೂಗೊಳಗೆ ಬರೋಳಗೆ ಹೋಗ್ಬಿಡುತ್ತೆ. ನನ್ನ ಕೈಯೆಲ್ಲ ನೋಡಿ ನೀರಲ್ಲಿ ಆಟಾಡಿ ಹೆಂಗಾಗ್ಬಿಟ್ಟಿದೆ. ಫುಲ್ ಒಂಥರ ಗಟ್ಟಿ ಆದಂಗೆ ಫೀಲ್ ಆಗ್ತಿದೆ. ಫುಲ್ ಚಳಿ ಆದಾಗ ಇದೆಲ್ಲ ಗಟ್ಟಿ ಆಗ್ಬಿಡುತ್ತಲ್ಲ, ಆ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಇವಾಗ ಇಲ್ಲಿ ಕ್ರಿಕೆಟ್ ಕೋರ್ಟ್ ಇದೆ ನೋಡಿ, ಇಲ್ಲೊಂದ್ಸಲ ಆಟ ಆಡೋದಕ್ಕೆ ಬರಬೇಕೆ ಮಗ್ಲಾದ್ರೂ. ಫುಲ್ ಸಾಕಾಗೋಯ್ತು ಗೈಸ್. ಚಳಿ ಒಂದು ತಡ್ಕೊಳಕ್ಕಾಗಲ್ಲ ಗೈಸ್. ಒಳಗಡೆ ಎಷ್ಟು ಚಳಿ ಗೊತ್ತಾ. ಆ್ಯಂಡ್ ಇಂಡೋರ್ ಆಗಿರೋದ್ರಿಂದ ನೀರು ಸೊರ್ರಕ್ಕೆ ಹೊರಿತಾ ಇರುತ್ತೆ. ಹೊರಗಡೆ ಬಂದಮೇಲೆ ಅಂತೂ ಇನ್ನೂ ಜಾಸ್ತಿ ಫೀಲ್ ಆಗ್ತಿದೆ ಚಳಿ. ಇವಾಗ ಸ್ವಲ್ಪ ಅದಕ್ಕೆ ಬಿಸಿಲಿಗೆ ಬಂದ್ಬಿಟ್ಟೆ, ಸ್ವಲ್ಪ ಬಿಸಿಲು ತೊಗೋಣ ಅಂತ ಹೇಳ್ಬಿಟ್ಟು. ಈಗ ನಾನು ಜಿಮ್ಗೆ ಹೊರಡಬೇಕು. ನನ್ನ ಕೂಲೆಲ್ಲ ಒದ್ದೆ ಆಗಿಬಿಟ್ಟಿದೆ. ಇವತ್ತು ಫುಲ್ ಮೆಸ್ಸಿಯಾಗಿ ಹೋಗೋದು ಜಿಮ್ಮಿಗೆ. ಇವಾಗ ಜಿಮ್ ಬಂದಿದ್ದೀನಿ. ಆ್ಯಂಡ್ ಇವತ್ತು ಆಲ್ರೆಡಿ ಸ್ವಿಮ್ಮಿಂಗ್ ಪೂಲೆಲ್ಲ ಟೈರ್ಡ್ ಆಗಿರೋದು, ಜಿಮ್ಮಲ್ಲಿ ಏನೂ ಮಾಡೋಕ್ಕೆ ಆಗ್ತಿಲ್ಲ. ಸೊ ಸ್ವಲ್ಪ ಇವತ್ತೇನಂತಾರೆ ಶೋಲ್ಡರ್ಸ್ ಎಲ್ಲ ಮಾಡಿದೆ. ಈಗ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮೊನ್ನೆದು ಲೆಗ್ ಡೇ ಮಾಡಿದ್ದೆ, ಅದು ಫುಲ್ ಪ್ಲೇನ್ ಇದೆ. ಇವತ್ತು ನೋಡಿ ಸ್ವಲ್ಪ ಜಿಮ್ ಖಾಲಿದೆ, ಜಾಸ್ತಿ ಜನ ಇಲ್ಲ. ನಾನಿವಾಗ ಮನೆಗೆ ಬಂದು ಓಟ್ಸ್ನ ಮಾಡ್ಕೊಂಡು ತಿಂತಾ ಇದ್ದೀನಿ. ಇವಾಗ ಇದನ್ನು ತಿನ್ನಬೇಕು, ಹಸುವಾಗಿದೆ ಗೈಸ್. ಇವಾಗ ತಿನ್ನೋಣ ಗೈಸ್. ಮನೆಗೆ ಬಂದ್ಬಿಟ್ಟು ಒಬ್ಬಳೇ ಕೂತಿದ್ದೆ. ಇವಾಗ ಇವರಿಬ್ರು ಬಂದರು ಆ್ಯಂಡ್ ಇವರು ಬಂದರು, ಅವ್ರ ವೈಫು ಬಂದರು. ನಿಂತ್ಕೊಂಡು ನೋಡ್ತಾರೆ ನೋಡಿ.
ನಂದು ಓಟ್ಸ್ ತಿಂದಾಯ್ತು. ಇವಾಗ ಆನ್ ದ ವೇ ಬರ್ತಾ ಖಾರ ಎತ್ಕೊ ಬಂದೆ. ನಮ್ಮಪ್ಪ ಚಕ್ಲಿ ಅಂದ್ಕೊಂಡ್ರು. ಚಕ್ಲಿ ಥರ ಇದೆ ಬಟ್ ಖಾರ ಅದು. ಸೊ ಗೈಸ್ ಇವತ್ತು ಸ್ವಿಮ್ಮಿಂಗ್ ಪೂಲ್ ಹೋಗಿ ಜಿಮ್ಗೆ ಹೋಗಿ ಜಿಮ್ಮಲ್ಲಂತೂ ಎತ್ತಕ್ಕೆ ಆಗಲಿಲ್ಲ. ಇವತ್ತು ಸಕ್ಕ ಟಯರ್ಡ್ ಆಗೋಗಿತ್ತು ಆಯಿತಾ. ಆಮೇಲೆ ಏನಂತಂದರೆ ಮನೆಗೆ ಬಂದು ಜೋರು ನಿದ್ದೆ ಆಗೋಯ್ತು ಒಂದೊಂದು ರೌಂಡ್. ಎಷ್ಟು ಜೋರು ನಿದ್ದೆ ಬಂತು ಗೊತ್ತಾ. ಯಾರಿಗೆ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ, ತುಂಬ ಅಂದರೆ ನಿದ್ದೆ ಪ್ರಾಬ್ಲಮ್ ಆಗಿದೆ, ಯು ಆರ್ ನಾಟ್ ಏಬಲ್ ಟು ಸ್ಲೀಪ್ ಆನ್ ಟೈಮ್ ಅಂತ ಯಾರು ಇದ್ದರೆ, ಸೊ ಸಂಜೆ ಟೈಮಲ್ಲಿ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ಗೋಡು ಸ್ವಿಮ್ಮಿಂಗ್. ಅದು ಎಷ್ಟು ನಿದ್ದೆ ಕೊಡುತ್ತೆ ಅಂತಂದರೆ ಐ ಕಾಂಟ್ ಇವನ್ ಟೆಲ್ ಯು. ಸೊ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಮನೆಗೆ ಬಂದು. ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ಟೈಮ್ ತೊಗೋತಿದ್ದೆ. ಇವಾಗ ರೂಮಿಗೆ ಬಂದ್ಬಿಟ್ಟು ನಮ್ಮಮ್ಮ ಬಾ 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 ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಇವಾಗ ಕೆಳಗಡೆ ಹೋಗ್ಬೇಕೇನೋ ಅಡುಗೆ ಮಾಡ್ತಾ ಇದ್ದಾರೆ. ನನಗೆ ಸಖತ್ ಹಸ್ವಾಗಿತ್ತು, ಮನೇಲಿ ಏನೂ ಮಾಡಲಿಲ್ಲ ಇವತ್ತು. ಸೊ ಹಾಗಾಗಿ ಮನೆಗೆ ಬಂದ ತಕ್ಷಣ ಮಸಾಲ ಓಟ್ಸ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಾಡ್ಕೊಂಡು ತಿಂದೆ. ಬಿಕಾಸ್ ದಟ್ ಈಸ್ ದ ಫಾಸ್ಟೆಸ್ಟ್ ದಟ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಅರ್ಜೆಂಟಲ್ಲಿ ಹಸ್ವಾಗಿದೆ ಅಂತ ಐ ಡೋಂಟ್ ವಾಂಟ್ ಎಂಡ್ ಅಪ್ ಈಟಿಂಗ್ ರಾಂಗ್ ಥಿಂಗ್ಸ್. ಆ್ಯಂಡ್ ಆನ್ ದ ವೇ ನಾನು ಇವತ್ತು ವಾಟರ್ಮಿಲನ್ ತಿಂದೆ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಇನ್ನು ಕರೆಕ್ಟಾಗಿ ತಿಂದೇ ಇಲ್ಲ ಗೈಸ್ ನಾನು ಇವತ್ತು ಅದೇ ಹೇಳಿದ್ನಲ್ಲ, ಐ ವಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ವಿತ್ ಸ್ಪೆಂಡಿಂಗ್ ಮೈ ಡೇ ಔಟ್. ಹಾಗಾಗಿ ಇವತ್ತು ತಿನ್ನಬೇಕು ಅಂತ ಅನಿಸ್ಲಿಲ್ಲ, ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲ. ದಟ್ಸ್ ಐ ಜಸ್ಟ್ ಹ್ಯಾಡ್ ಅ ಲಿಟಲ್ ವಾಟರ್ಮಿಲನ್. ಇವಾಗ ಸ್ವಲ್ಪ ಓಟ್ಸ್ ತಿಂದೆ. ಮೇ ಬಿ ಇವಾಗ ಸ್ವಲ್ಪ ಚಪಾತಿ ಏನೋ ಮಾಡ್ತಾ ಇದ್ದಾರೆ, ಸೊ ಅದನ್ನು ತಿನ್ನಬೇಕು. ನನಗೆ ಒಂದು ಗಿಫ್ಟ್ ಸಿಕ್ಕಿದೆ, ಸೊ ಐ ಶೋ ಯು. ಸೊ ದಿಸ್ ಇಸ್ ದಟ್ ಗಿಫ್ಟ್, ಯೂನಿಕಾರ್ನ್ ಗಿಫ್ಟ್. ಇದ್ರ ಟೇಲ್ ನೋಡಿ, ನಂಗೆ ಇಷ್ಟ ಆಯ್ತು ಇದ್ರ ಟೇಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಐ ಲೈಕ್ ಯೂನಿಕಾರ್ನ್ಸ್ ಆ್ಯಂಡ್ ಐ ಲೈಕ್ ಎನಿಥಿಂಗ್ ದಟ್ ಇಸ್ ಕಲರ್ಫುಲ್. ಆ್ಯಂಡ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಪರ್ಪಲ್ ಕಲರ್ ಬಾಲ. ಹೂ ವುಡ್ ಹ್ಯಾವ್ ಥಾಟ್ ಇಟ್. ಹವೆವರ್ ಇವಾಗ ಎಲ್ಲರೂ ಮನೇಲಿ ಕೆಳಗಡೆ ಏನು ಮಾಡ್ತಿದ್ದಾರೆ ನೋಡುವ, ಲೆಟ್ಸ್ ಗೋ. ಪೋಕು ನೋಡಿ ಊಟ ಮಾಡ್ತಾಳೆ. ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಲ್ಲ ಪೋಕೋದು ಏನಾಯಿತು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ಅಲ್ಲಿ ನೋಡಿ ಅಣ್ಣ ಮತ್ತು ಅಪ್ಪ ಏನೇನೋ ಸುಲಿತವ್ರೆ ಕುತ್ಕೊಂಡು. ಸೊ ಪೋಕು ಪರವಾಗಿಲ್ಲ ಗೈಸ್. ಪೋಕುದು ಅದು ಸ್ವಲ್ಪ ಏನಂತೆ, ಅವಳು ಅದೇ ಜಾಗದಲ್ಲಿ ಕುತ್ಕೊಂಡು ಅವಳಿಗೆ ಮಸಲ್ ಮಾಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬ್ಯಾಕಲ್ಲಿ ಹತ್ರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನು ಸೀರಿಯಸ್ ಇಶ್ಯೂ ಅಂತ ಏನಿಲ್ಲ ಅಂತ ಹೇಳಿದ್ರು. ನಮ್ಮ ಅಣ್ಣ ಏನೋ ನೋಡ್ತಾನೆ. ಏನು ನೋಡ್ತಿದ್ದೆ ಹೇಳು? ಸೀರೀಸಾ ಹಿಂಗೆ ಬರ್ತಾ ಇದೆ ರೀಲ್ ಫಾರ್ಮೇಟಲ್ಲಿ? ಅಂದರೆ ವೆಬ್ ಸೀರೀಸು. ನಮ್ಮ ಅಣ್ಣ ರೀಲ್ ಫಾರ್ಮೇಟಲ್ಲ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ವೆಬ್ ಸೀರೀಸ್ನ. ಇವಾಗ ಇಲ್ಲಿ ಹತ್ತೆ ಸೊಸೆ ಏನು ಮಾಡ್ತಾ ಇದ್ದೀರಾ ಇಬ್ರು? ನೀನ್ ಜಾಯಿನ್ ಆಗ್ಬೇಡ, ಅತ್ತೆ ಸೊಸೆಗ್ ಬಿಡು. ಮೀನ್ಸ್ ಆಕ್ಚುಲಿ ನಾನು ನಿದ್ದೆಯಿಂದ ಎದ್ದಿದ್ದಾಯ್ತಾ. ಸೊ ಇಟ್ಸ್ ಲೈಕ್ ಐ ಆಮ್ ಟ್ರೈಂಗ್ ಟು ಪ್ರೋಸೆಸ್. ಸ್ವಲ್ಪ ಟೈಮ್ ತಗೋತಿದ್ದೆ. ಕೆಲವ್ರಿಗೆ ಎದ್ದ ತಕ್ಷಣ ಜಾಸ್ತಿ ಏನೋ ಮಾತಾಡ್ಬೇಕು ಅಂತ ಅನ್ಸಲ್ಲ ಅಲ್ವಾ? ಒನ್ ಆಫ್ ದೋಸ್ ಪೀಪಲ್. ಆಯ್ತಾ, ನಾವು ಸುಮಾರು ದಿನದಿಂದ ಮಾತಾಡಿರ್ಲಿಲ್ವಲ್ಲ, ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನಾನು ಯಶಕ್ ಬಂದ ತಕ್ಷಣ ಹೇಳ್ದೆ, ಯಶು ಈ ರೀಲ್ ಮಾಡೋಣ ನಾಳೆ ಅಂತ ಹೇಳ್ಬಿಟ್ಟು ಅದಷ್ಟು ಮಾತಾಡಿದ್ದವಳ ಜೊತೆ ನಾನು. ಆಮೇಲೆ ಇವಾಗ ಮನೇಲಿ ಪನ್ನೀರ್ ನಡೀತಾ ಇದೆ. ನಮ್ಮಮ್ಮ ನನಗೆ ಹೇಳಿದ್ರು ಪನ್ನೀರ್ ಆರ್ಡರ್ ಮಾಡು ಅಂತ. ನಾನು ಯಾವುದೋ ಗ್ಯಾನ್ದಲ್ಲಿ ಸುಮ್ಮನೆ ಕೂತಿದ್ದೆ. ಅಷ್ಟರಲ್ಲಿ ಪನ್ನೀರ್ ಬಂದ್ಬಿಟ್ಟಿದೆ ವೇಸ್ ನೋಡಿ. ಅದಕ್ಕೆ ನಮ್ಮ ಮನೇಲಿ ಚಪಾತಿ ಆಗ್ತಾ ಇದೆ. ಪನ್ನೀರ್ದು ಏನದು ಕ್ಯಾಪ್ಸಿಕಮ್ ಗ್ರೇವಿ, ಕ್ಯಾಪ್ಸಿಕಮ್ ಪನ್ನೀರ್ ಪಲ್ಯ. ಸೊ ಅದನ್ನ ತಿನ್ಬೇಕು ಅಂತಂದ್ರೆ ನಮ್ಮ ಮನೆಗೆ ಬನ್ನಿ ಆಯ್ತಾ. ನಮ್ಮಮ್ಮ ಹಾರ್ಕೊಡ್ತಾರೆ. ಮೇ ಬಿ ನಾನು ತಟ್ಟೆಗೆ ಹಾಕೊಡ್ತೀನಿ. ನನಗೂ ಅದೇ ಬರುತ್ತೆ, ಬಟ್ ಇಟ್ಸ್ ಓಕೆ. ಅವಾಗೆಲ್ಲ ನಮ್ಮಮ್ಮ ನನ್ನ ಕೈಲಿ ಮಾಡ್ಸೋರು. ನಾನು ಚಿಕ್ಕವಳಿದ್ದಾಗಲೇ ನನಗೆ ಕೆಲಸ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ. ಬಟ್ ಇವಾಗ ನನ್ನ ಕೈಲಿ ಮಾಡ್ಸೋದೇ ಇಲ್ಲ ಗೈಸ್. ಅದಕ್ಕೆ ನಾನು ಮಾಡೋದು. ಅದು ನಿಜಾನೇ. ಬಟ್ ಟುಡೇ ವಾಸ್ ಅ ವೆರಿ ಎಂಗೇಜಿಂಗ್ ಡೇ ಗೈಸ್. ಎಷ್ಟು ನಾನು ಫೈನಲಿ ಇವತ್ತು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿದ್ದೆ ನಿನ್ನನ್ನು ಬಿಟ್ಟು. ಕ್ಲಾಸ್ ಅಲ್ಲ ಬರೀ ಸುಮ್ನೆ ಹಿಂಗ್ ಹೋಗಿದ್ದೆ. ತುಂಬಾ ಟೈಮ್ ಆಗಿತ್ತಲ್ಲ, ನಂಗೆ ಕರೆಕ್ಟಾಗಿ ನಿದ್ದೆನೂ ಬರ್ತಾ ಇರ್ಲಿಲ್ಲ. ಎಷ್ಟು 10 days ಅಷ್ಟು ಹೋಗಿದ್ದೀನಿ. 10 days ಹೋಗಕ್ಕೆ ಆಗ್ಲಿಲ್ಲ. ಗೈಸ್ ಇನ್ನೊಂದ್ ವಿಷಯ ಏನ್ ಗೊತ್ತಾ, ನಾನು ಹೋಗ್ತಿದ್ನಲ್ಲ ಎಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಅಂತ, ಹೋದಾಗ್ಲೆಲ್ಲ ಹೇಳೋರು ರೆಗ್ಯುಲರ್ ಆಗಿ ಬರೋ ಟ್ರೈ ಮಾಡಿ ಅಂತ. ನನಗೆ ಎಷ್ಟು ಕೆಲಸ ಇರ್ತಾವಂತ ನನಗೆ ಗೊತ್ತು ಆಯ್ತಾ. ಅಲ್ಲೇನು ಸುಮ್ನೆ ಹೇಳಕ್ಕೇನು ಹೇಳ್ತಾರೆ, ಎಲ್ಲಾರು ಅದೇ ಹೇಳಿ ಹಿಂಸೆ ಮಾಡೋದು. ನಾನು ಹೋಗೋದೇ ಬಿಟ್ಬಿಟ್ಟೆ. ಅದಲ್ಲದೆ ನನ್ನ ಸ್ವಿಮ್ಮಿಂಗ್ ಕ್ಲಾಸ್ 10 kilometers ದೂರ ಇದ್ದಿದ್ದು ಆಯ್ತಾ. ಟ್ರಾವೆಲ್ ಮಾಡೋದೇ ಹಿಂಸೆ. ನಾನು ಯಶು ತುಂಬಾ ಕಷ್ಟಪಟ್ಟು ಹುಡುಕ್ಬಿಟ್ಟಿದ್ವಿ ಆಯ್ತಾ. ಯಶು ನಾನು ಇಬ್ರು ಒಟ್ಟಿಗೆ ಜಾಯ್ನ್ ಆಗಿದ್ದು, ಬಟ್ ಅವಳು 2ನೇ ಕ್ಲಾಸ್ ಬಂದಿದ್ದು. ನಾನು 2 ದಿನ ನಾನು somehow 10 classes ಹೋದೆ. ಇನ್ 10 class ವೇಸ್ಟ್ ಅಂತ ಅನ್ಕೊಳ್ಳಿ. ಸೊ ಒಂಥರ ಅನ್ನೆಸೆಸರಿ ಒಂದೊಂದ್ಸಲ ದುಡ್ಡು ಉಡಾಯಿಸ್ತೀನಿ. ಇವತ್ತು ಅದಕ್ಕೆ ಸುಮ್ಮನೆ ಬರೀ 1 ಕ್ಲಾಸಿಗೆ ಪೇ ಮಾಡಿದೆ. ಬೇರೆ ಕಡೆ 2 ಜಾಗದಲ್ಲಿ ಇವತ್ತು ಎನ್ಕ್ವೈರಿ ಮಾಡಿದೆ. ಒಂದು ಜಾಗದಲ್ಲಿ 100 ರೂಪಾಯಿ ಅಂದ್ರು, ಇನ್ನೊಂದು ಜಾಗದಲ್ಲಿ 150 ರೂಪಾಯಿ ಅಂದ್ರು. ನಾನು 150 ರೂಪಾಯಿ ಜಾಗಕ್ಕೆ ಹೋದೆ. ಬಿಕಾಸ್ ಅದು ಒಳಗಡೆ ಇರುತ್ತೆ. ಇಲ್ಲಿ ನೋಡಿ ಜನ ಏನ್ ಮಾಡ್ತಾರೆ ಅಂತ. ನಾನು ಅಲ್ಲಿ ಮಾತಾಡೋದು ಹಿಂಗ್ ಕೇಳಿಸ್ಕೊಂತವ, ಇಲ್ಲಿ ಕೈ ಆಡ್ತಿದ್ದೀನ ಅಲ್ಲಿ ಮತ್ತೆ ಹೋಯ್ತೆ. ಗೈಸ್ ಇಲ್ಲಿ ನಿಂತಿದಾರಲ್ಲ ಇವ್ರಿಬ್ರು ನನ್ನ ಜೆನ್ಯೂನ್ ಆಡಿಯನ್ಸ್. ಆಕ್ಚುಲಿ ಮಿಸ್ ಮಾಡ್ದಂಗ್ ನೋಡ್ತಾರೆ ನನ್ನ ವ್ಲಾಗ್ಸ್ನ ಆಯ್ತಾ. ಅಷ್ಟೇ ಗೈಸ್ ಅಷ್ಟೇ. ನನಗೆ ಇನ್ನೂ ನಿದ್ದೆ ಇಳ್ದೇ ಇಲ್ಲ. ಎಷ್ಟು ನಿದ್ದೆ ಬಂದು ಗೊತ್ತೇ ಇವತ್ತು. ನಂದು ಕರೆಕ್ಟಾಗಿ ನಿದ್ದೆನೆ ಮಾಡಲ್ಲ.
ನಮ್ಮಮ್ಮ ಡೈಲಿ ಬೈಯೋದು ನನಗೆ, ನೀನ್ ಮಲ್ಗೋದೇ ಇಲ್ಲ, ಯಾವಾಗ ಮಲಗ್ತೀಯ ಅಂತ. ಬೆಳಗ್ಗೆ ಎದ್ದಿದ್ರು ಎದ್ ಕೂತಿರ್ತೀನಿ, ರಾತ್ರಿ ಹೊತ್ತಾರು ಎದ್ ಕೂತಿರ್ತೀನಿ. ನಮ್ಮ ಅಮ್ಮಂಗೆ ನಾನು ಮಲ್ಗಲ್ಲ ಅನ್ನೋದೇ ಟೆನ್ಷನು. ನನಗೆ ಕೆಲಸಗಳು ಮುಗಿಯೋದಿಲ್ಲ ಗೈಸ್, ಏನಾದ್ರೂ ಕೆಲಸಗಳು ಮುಗಿಯೋದಿಲ್ಲ. ಏನ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು, ನನಗೆ ಗೊತ್ತಾಗಲ್ಲ ಒಂದ್ಸಲ ನಾನು ಏನ್ ಮಾಡ್ತಿರ್ತೀನಿ ಅಂತ. ಅಷ್ಟು ಕೆಲಸ ನಾನು ಮನೇಲಿದ್ರು ಮಲ್ಗಕ್ಕೇನು ನಿಮ್ಗೆ? ಹಂಗಾರೆ ಕೆಲಸ ಮಾಡೋದು ಬಿಟ್ಬಿಡ್ಲಾ? ಬಿಟ್ಬಿಡು, ನಾವು ಏನ್ ತಿನ್ನೋದ ಮೇಲೆ. ನೋಡಿ, ಎರಡು ತರನು ಹೇಳ್ತಾರೆ. ಏನ್ ಮಾಡೋದ ಗೈಸ್? ಎಷ್ಟು ಎತ್ತಾಕ್ಬೇಕು. ಹೌದಾ, ಅದು ಹೊಗೆ ಬರೋದು ನೋಡಿ, ನಾನು ಎದ್ರುಕೊಂಬಿಟ್ಟೆ. ತುಪ್ಪ ಹಾಕಿದೆ ಅಮ್ಮ, ಅದಕ್ಕೆ ನೋಡಿ ತುಪ್ಪ ಹಾಕೋದು ಹಿಂಗ್ ಬೆಂಕಿ ಬರುತ್ತಂತೆ, ಹೊಗೆ ಬರುತ್ತಂತೆ. ನಾನು ವೆಯ್ಟ್ ಮಾಡ್ತಿದ್ದೀನಿ ಗೈಸ್ ತಿನ್ನಕ್ಕೆ. ತಿನ್ಮೇಲೆ ಇನ್ನೊಂದ್ ಸ್ವಲ್ಪ ಎನರ್ಜಿ ಬರುತ್ತೆ. ಆಮೇಲೆ ನಾನು ಎಷ್ಟು ಕುತ್ಕೊಂಡು ಮಾತಾಡ್ತೀವಿ. ಬಿಡಲ್ಲ ನಾನು ಮಲ್ಗೋದಕ್ಕೆ. ಆಯ್ತಾ ನಾನು ಅದಕ್ಕೆ ಬಂದೆ ಕೆಳಗಡೆ. ಇದನ್ನ ಹಾಕಿ ಕುದಿಸೋದಾಯ್ತು. ಸೊ ಗೈಸ್, ಇದನ್ನ ಆಮೇಲೆ ಹಾಕೋದಂತೆ ನೋಡಿ. ಎಲ್ಲ ಎಣ್ಣೆಲ್ಲಿ ಫ್ರೈ ಮಾಡಿದ್ದಾರೆ. ಎಣ್ಣೆಲ್ಲ ತುಪ್ಪದಲ್ಲ. ಸೊ ಇವಾಗ ಅದನ್ನ ಇದಕ್ಕೆ ಹಾಕಿ ಇದನ್ನ ಅದಕ್ಕೆ ಹಾಕೋದು. ಮೇ ಬಿ ಇದನ್ನು ಫ್ರೈ ಮಾಡ್ಬೇಕು ತಾನೆ? ಇಲ್ಲ, ಹಂಗೆ ಹಾಕೋದು. ಓಕೆ, ಇದೇನಿದು ಚಟ್ನಿನಾ? ಶುಂಠಿ ಬೆಳ್ಳುಳ್ಳಿ ಅದಕ್ಕೆ ಹಾಕದಾ? ಹಾಕಾಯ್ತು. ಅದು ಸೀಕ್ರೆಟ್ ರೆಸಿಪಿ ಗೈಸ್. ನಾನು ತುಂಬಾ ಟೈಮ್ ಇಂದ ಯಶೋಗೆ ಹೇಳ್ತಿದ್ದೆ, ನೀನ್ ಕುಕಿಂಗ್ ವಿಡಿಯೋಸ್ ಯಾಕೆ ಮಾಡಬಾರ್ದು ಅಂತ. ಅವಳು ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು ಹೇಳಿದ್ನ. ಅದು ಟೇಸ್ಟ್ ಮಾಡಕ್ ಯಾರು ಇಲ್ವಲ್ಲ ಇವಾಗ, ಅದಕ್ಕೆ. ಗುಂಡು ಇಲ್ವಾ? ಒಬ್ರೇ ಎಲ್ಲ ಆಗಲ್ಲ, ಅವನೊಬ್ನೇ ಸಾಕು. ಅಂದ್ರೆ ಮಾಡೋದ್ ಹೆಂಗಿದ್ರೆ ಜಾಸ್ತಿ ಮಾಡಿರ್ತೀವ ಕ್ವಾಂಟಿಟಿಲಿ, ಒಬ್ರಿಗೆ ತಿನ್ನಕ್ಕೆ ಟೇಸ್ಟ್ ಮಾಡಕ್ಕೆ ಆಗಲ್ಲ. ಅದಕ್ಕೆ ನೀವು ಬಂದಾಗೆಲ್ಲ ಬೇರೆ ಬೇರೆ ತರದ್ ಮಾಡ್ಕೊಡ್ತೀವಿ. ನಮ್ಮಮ್ಮನ್ ನೋಡಿ ಒಂದ್ ಕಿತ್ತೋಗ್ಬಿಡಿದೆ, ಒಂದಿದೆ ಇಲ್ಲಿ. ಕಿತ್ತೋಯ್ತಾ? ಅಮ್ಮ, ಇದು ನನ್ ಸೀರೆ ತಾನೆ? ನಿಂದೆ ಮತ್ತೆ ಇನ್ನೇನು? ನಾನ್ ಹಾಕಿದ್ದಲ್ವ, ಅದೊಂದು ವಿಡಿಯೋಗೆ ಹಾಕಿದ್ದೆ, ಡ್ಯಾನ್ಸ್ ವಿಡಿಯೋ. ನಂಗೆ ಇವಾಗ ನೆನಪಾಗ್ತಿದ್ದೆಲ್ಲೋ ನೋಡಂಗಿದೆಲ್ಲ ಅಂತ ಅನಿಸ್ತಿತ್ತು. ಗೈಸ್, ನಾಳೆ ಶಿವರಾತ್ರಿ ಇರೋದ್ರಿಂದ ಫುಲ್ ಹೂವೆಲ್ಲ ತಂದ್ಬಿಟ್ಟಿದ್ದಾರೆ ಫ್ರಿಡ್ಜ್ಗೆ. ಅಂಡ್ ಇದ್ರಲ್ಲಿ ಏನೋ ಇದೆ ಅಂತ ನೋಡಿದ್ರೆ ಮೆಣಸಿನ್ಕಾಯಿ ಇಟ್ಟವ್ರೆ. ನಾನು ಏನಾದ್ರು ಸ್ವೀಟ್ ಗೀಟ್ ಏನಾರು ಇರುತ್ತೆ ತಿನ್ನಕ್ಕೆ ಅಂತ ನೋಡ್ತಾ ಇದ್ದೆ. ಏನೂ ಇಲ್ಲ ತಿನ್ನಕ್ಕೆ. ಸುಡಂಗ್ ಹಾಕ್ಬಿಡ ಆಯ್ತಾ? ಇಲ್ಲ, ಹಾಕ್ಸಿದೀನಿ. ಇಲ್ಲ ಟೇಸ್ಟ್ ಮಾಡಿ. ಚೂರು ಖಾರ ಏನೋ ಬೇಕು ಅನಿಸ್ತೈತೆ. ಸರಿ, ಚೂರು ಉಪ್ಪು ಬೇಕು. ಉಪ್ಪ ಮೊನ್ನೆ ಒಂದಿನ ಉಪ್ಪು ಹಾಕ್ಬಿಟ್ಟಿದ್ದೆ ಜಾಸ್ತಿ, 2 ಸಲ ಮರ್ತು. ಅವತ್ತಿನ ಉಪ್ಪು ಹಾಕಕ್ಕೆ ಭಯ ಆಯ್ತದೆ. ಏನಿಲ್ಲ, ಮೊಸರು ಹಾಕೊಂಡು ತಿಂದ್ರಾಯ್ತು. ಹಾಕು, ಅಷ್ಟು ಸಾಕಾಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಹಾಕು, ತರಕಾರಿ ಎಲ್ಲ ಹಾಕ್ತಿಲ್ಲ, ತರಕಾರಿಗೆಲ್ಲ ಇಳಿಲಿ ಚೆನ್ನಾಗಿ. ಗೈಸ್, ಅಂತೂ ಇಂತೂ ಚಪಾತಿ ಬಂತು. ಅರ್ಧ ಕೆಜಿ ಖಾರ ಖಾಲಿ ಆಯ್ತಲ್ಲಿ. ನಮ್ಮ ಅಣ್ಣ ಇವತ್ತು ನಾನು ಇದು ತಗೊಂಬಂದಿದ್ನಾ, ಚೆನ್ನಾಗಿಲ್ಲ, ಉಪ್ಪಾಗಿದೆ ಅಂದ್ಕೊಂಡು ಕುತ್ಕೊಂಡು ಹಸುವಾಗ ಅದ್ದೇ ಕುತ್ಕೊಂಡು ತಿಂದಾನೆ. ಐಸ್ ಕ್ರೀಮ್ ಕೊಡಕ್ ಹೋದ್ರೆ ಇಲ್ಲ ಕ್ರೇವಿಂಗ್ಸ್ ಆಗುತ್ತೆ, ಬೇಡ ಅಂತ. ಈಗಲ್ಲೇ ಅದು ಆ ಕ್ರೇವಿಂಗ್ಸ್ ಆಗಲ್ವಾ? ಒಂದ್ ಐಸ್ ಕ್ರೀಮ್ ಅಲ್ಲಿ ನಾನು ಎಷ್ಟು ಇಬ್ರು ಶೇರ್ ಮಾಡ್ಕೊಂಡು ತಿಂದಿದೀವಿ. ಇಲ್ಲ, 1, 2, 3, 4 ಜನ ಎಲ್ಲಾರು ಒಂದೊಂದು ಕುಕ್ ಹಂಗೆ ತಿಂದಿದೀವಿ. ಸರಿ ಆಯ್ತವ. ಆಕ್ಚುಲಿ 3 ಆರ್ಡರ್ ಮಾಡಿದ್ದೆ, ಆದ್ರೆ 2 ನಾನೇ ತಿಂದಾಕಿದ್ದೀನಿ ಸಲ. ನಾನು ತಿನ್ನೋದೇ ಗೈಸ್. ಇವಾಗ ಬಾಲ್ ನೀರು ಬರ್ತದೆ. ನನ್ಗೆ ಮಾತ್ರ ಅನ್ಸುತ್ತೆ. ಹೌದಾ? ಈ ಟೆಂಪಲ್ಗೆ ತುಂಬಾ ದಿನ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇವತ್ತು ಲಾಂಗ್ ಡ್ರೈವ್ಗೆ ಅಂತ ಹೇಳ್ಬಿಟ್ಟು ರಾತ್ರಿ 10:00 ಹೊರಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ. ಸೊ ಗೈಸ್, ಈ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಬಂದೆ. ಸಡನ್ನಾಗಿ ಎಲ್ಲೋ ನಾಯಿ ಕೂಗ್ತಿರೋ ಥರ ಸೌಂಡ್ ಕೇಳಿಸ್ತು. ನಾನು ಚೂಚು ಅಂತ ಅಂದಾಗ ಇದ್ದಿದ್ದು 5 ನಾಯಿನೂ ಓಡ್ ಬಂತು. ನಿಮಗಂತೂ ಆಲ್ರೆಡಿ ಗೊತ್ತು ನನಗೆ ನಾಯಿ ಅಂದರೆ ಎಷ್ಟು ಇಷ್ಟ ಅಂತ. ಸೊ ಹಾಗಾಗಿ ಒಂದೊಂದನ್ನು ಎತ್ಕೊಂಡು ಮುದ್ದು ಮಾಡಿ ಆಮೇಲೆ ಬಂದೆ. ಆಮೇಲೆ ಇನ್ನೊಂದು ಏನಂತ ಅನ್ನಿಸ್ತು ಅಂದರೆ ಮತ್ತೆ ಅವೆಲ್ಲರೂ ಅಲ್ಲಿ ಹೋಗಿ ಇವಕ್ಕೆಲ್ಲ ಊಟ ತಿನ್ನಿಸ್ಬರ್ಬೇಕು ಅಂತ ಅನ್ನಿಸ್ತು. ಸೊ ಆಮೇಲೆ ಮನೆಗೆ ಹೋದ್ಮೇಲೆ ಪೋಕು ನನ್ನ ಸ್ಮೆಲ್ ಮಾಡಿ ಯಾರನ್ನೋ ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಕೋಪ ಮಾಡ್ಕೊಂಡು. ಸೊ ಗೈಸ್, ಇವಾಗ ಇಲ್ಲಿಂದ ನಡ್ಕೊಂಡು ಹೋಗೋ ಜಾಗ ಇದೆ. ನಾವು ಅಲ್ಲಿಂದ ಬಂದ್ವಿ. ನಾನು ನಾಯಿ ಹಿಡ್ಕೊಂಡು ನೋಡ್ತಾ ಇದ್ರಲ್ಲ, ಸೊ ಆ ಜಾಗ ಸಖತ್ ಖುಷಿ ಆಗೋಯ್ತು ನಂಗೆ ಇವಾಗ ನಾಯಿನ ನೋಡಿ. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿದೆ ಜಾಗ. ಇವಾಗ ಈ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಕುತ್ಕೊಂಡು ದೇವರ ಹತ್ರ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊಂಡು ಆಮೇಲೆ ಹೊರಡೋದು. ಗೈಸ್, ಇವೆಲ್ಲ ನೋಡಿ ಓಡಿಸ್ಕೊಬಂದ್ವಿ ನಮ್ಮ ಮನೆಯ ಮಗ. ಇದು ಬಂತು ನೋಡಿ, ಇವಾಗೆಲ್ಲ ಓಡ್ ಬರ್ತವೆ ಇಲ್ಲಿಗೆ. ಆಸ್ ಯೂಶುವಲ್ ಅಣ್ಣ ಅದಕ್ಕೆ ಬಂದಾಗ ಅಪ್ಪ ಅಮ್ಮ ನನ್ನ ಜೊತೆ ಮಲ್ಕೋತಾರೆ. ಸೊ ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿದ್ದಾರೆ. ನಾನು ರೂಮೆಲ್ಲ ಕ್ಲೀನ್ ಮಾಡ್ಬೇಕು ಸ್ವಲ್ಪ ನಾಳೆ. ಗುಡ್ ನೈಟ್.